ದೇವಸ್ಥಾನ ಪುರಾತನ ಕಾಲದಿಂದಲೂ ಕೂಡ ಅಲ್ಲಿಯ ಪೂಜಾರಿಗಳು ಅಂದರೆ ಹಾಲುಮತ ಸಂಪ್ರದಾಯದ ಪ್ರಕಾರ ಅವರು ನಡೆಸ್ಕೊಂಡು ಬಂದಿರತಕ್ಕಂಥ ಪರಂಪರೆ ಇದೆ. ಈಗಿಂದಲ್ಲ, 1320ರಲ್ಲಿ ಅಂದರೆ ಅವಾಗ ಏನು ನಿಜಾಮರ ಕಾಲ ಇತ್ತು, ನಿಜಾಮರ ಆಡಳಿತ, ಆಗಿನ ಕಾಲದಿಂದ ಸ್ವತಂತ್ರ ಪೂರ್ವಕ್ಕಿಂತ ಮೊದಲು ಕೂಡ ಅದನ್ನು ನೋಡಿಕೊಂಡು ಅಲ್ಲಿ ಪೂಜಾ ಪದ್ಧತಿಗಳು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಹಾಲುಮತಸ್ಥದ ನಮ್ಮ ಪೂಜಾರಿಗಳು. ಆದರೆ ಇವತ್ತು ಕೆಲವೊಂದು ವ್ಯಕ್ತಿಗಳು ತಮ್ಮ ಸ್ವಪ್ರತಿಷ್ಠೆಗಾಗಿ ಇವತ್ತು ಅದನ್ನು ಬೇರೆ ರೂಪದಲ್ಲಿ ತಿಳಿದುಪಡ್ಕೊಂಡು ಇವತ್ತು ಏನು ಹೈಕೋರ್ಟ್ನಿಂದ ನಮ್ಮ ಅಲ್ಲಿಗೆ ಹೋಯಿತು ಆ ಇಶ್ಯೂ ಇವತ್ತು ತಹಸೀಲ್ದಾರ್ ಅವ್ರಿಗೆ ತನಕ ಇವತ್ತು ಬಂದಿದೆ. ಏನು ವಿಷಯ ಅನ್ನೋದು ನಿನ್ನೆ ಅದರ ಬಗ್ಗೆ ಸವಿಸ್ತರವಾಗಿ ಹೇಳಿದ್ದಾರೆ. ಇವತ್ತು ಏನಪ್ಪ ಅಂತಂದರೆ ನಾವು ಇಷ್ಟೇ ಕೇಳೋದು, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಆಗಲಿ ಅಥವಾ ನಮ್ಮ ಕೊಮ್ರಂ ಭೀಮ್ ಗೊಂಡ ಕುರುಬರ ಸಂಘ ಈ ಒಂದು ವಿಷಯವನ್ನು ಮಾಳಿಂಗರಾಯ ದೇವಸ್ಥಾನವನ್ನು ಇದರ ಮಾಲೀಕರು, ಇದರ ವಾರಸ್ದಾರರು ಪೂಜಾರಿಗಳಾಗಿರೋದರಿಂದ, ಕುರು ಸಮುದಾಯದವರಾಗಿರೋದರಿಂದ ಅದರ ಒಡೆತನವನ್ನು ಅವರಿಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಇದೆ. ಯಾಕಂತಂದರೆ ಆ ಸರ್ವೆ ನಂಬರು 114 ಸರ್ವೆ ನಂಬರ್ ಹೊಲದು ಇವತ್ತು ಕಬ್ಜಾ ಯಾರ್ದಲ್ಲಿದೆ ಅಂತಂದರೆ ಆ ಪೂಜಾರಿಗಳ ಕಡೆ ಇದೆ. ಅದ್ರ ಜೊತೆಗೆ ಅಲ್ಲಿ ಪೂಜಾರಿಗಳ ಸಮಾಧಿಗಳು ಏನವ, ಪೀಠಾಧಿಪತಿಗಳೇನಿದ್ದರು ಆ ಪೀಠಾಧಿಪತಿಗಳ ಸಮಾಧಿಗಳು ಕೂಡ ಆ ಒಂದು ಮಾಳಿಂಗರ ದೇವಸ್ಥಾನ ಆವರಣದಲ್ಲಿ ನಾವು ಕಾಣ್ತೀವಿ. ಅದರ ಜೊತೆಗೆ ಆ ವಿಷಯ ಇಡೀ ಊರಿಗೆ ಗೊತ್ತು, ಸುತ್ತಮುತ್ತಲ ಊರಿಗೆ ಗೊತ್ತು, ಇಡೀ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ.